ಶಿಶಿರ್ ಅವರು ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಚೆಂದ ಆಟ ಆಡಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು. ಎಲ್ಲೋ ಒಂದು ಕಡೆ ಬರ್ತಾ 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 ಸಪ್ಪೆ ಆಗ್ಬಿಟ್ರು ಅನ್ನೋವಂಥದ್ದು ಕಮೆಂಟ್ಗಳನ್ನ ಮುಖಾಂತರವಾಗಿ ನಿಮ್ಮ ಅಭಿಮಾನಿಗಳು ಕೇಳ್ತಿದ್ದಾರೆ. ಯಾಕೆ ನಿಜವಾಗ್ಲೂ ಆದ್ರ ನೀವು ಎಲ್ಲೋ ಒಂದು ಕಡೆ ಕುಗ್ಗಿ ಹೋಗ್ಬಿಟ್ರಾ? ಇಲ್ಲ, ಖಂಡಿತ ಇಲ್ಲ. ಸ್ಟಾರ್ಟಿಂಗ್ 3 ವಾರ ಏನಕ್ಕೆ ಆ ಥರ ಇದ್ವಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಫಸ್ಟ್ ಆಫ್ ಆಲ್ ನರ್ಕ, ಅಲ್ಲಿ ನಾವು ರೆಬಲ್ ಆಗಿರಲಿಲ್ಲ ಅಂದಿದ್ರೆ ನಮಗೆ ಸ್ವರ್ಗಕ್ಕೆ ಹೋಗೋ ಒಂದು ಕಿಚ್ಚೆ ಹುಡ್ತಿರ್ಲಿಲ್ಲ. ನಮ್ಗೆಲ್ರಿಗೂ ಇದ್ದಿದ್ದೇ ಅದು, ನಾವು ಹೆಂಗಾದ್ರೂ ಮಾಡಿ ಸ್ವರ್ಗಕ್ಕೆ ಹೋಗಲೇಬೇಕು, ನಾವು ಏನಾದರೂ ಮಾಡೋಣ ಸ್ವರ್ಗಕ್ಕೆ ಹೋಗಬೇಕು, ಬಟ್ ಅಡ್ದಾರಿ ಹಿಡಿಬಾರ್ದು. ಅದು ಬಿಟ್ಟು ಏನು ಮಾಡಬೇಕು ಅನ್ನೋ ಒಂದು ಥಿಂಕಲ್ಲೇ ಪ್ರೊಸೆಸಲ್ಲೇ ಇರ್ತಾ ಇದ್ವಿ. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಹಂಸ ಅವ್ರನ್ನೂ ನಾವೆಲ್ಲರೂ ಸೇರ್ಕೊಂಡು ಕ್ಯಾಪ್ಟನ್ ಮಾಡ್ತೀವಿ, ಏನಕ್ಕೆ ಮಾತು ಕೊಟ್ಟರು ಅನ್ನೋ ಕಾರಣಕ್ಕೆ. ಸೊ ಈ ಥರ ಎಲ್ಲ ತುಂಬ ಓಡ್ತಾ ಇತ್ತು. ಆ್ಯಂಡ್ ಇಡೀ ಬಿಗ್ ಬಾಸಲ್ಲಿ 80 ದಿನಗಳಲ್ಲಿ ಅತಿ ಹೆಚ್ಚು ಟಾಸ್ಕ್ಸ್ ಆಡೋದಂಥ ವಾರ ಅದು. 8 ಟಾಸ್ಕನ್ನು 4 ದಿನದಲ್ಲಿ ಆಡ್ತೀವಿ ನಾವು, ಸ್ವರ್ಗ ನರಕದವ್ರು ಇಬ್ಬರು ಸೇರಿಕೊಂಡು. ಸೊ ಅಲ್ಲಿ ಆಬ್ವಿಯಸ್ಲಿ ಆ ಆ್ಯಕ್ಟಿವ್ನೆಸ್ ಇದ್ದೇ ಇತ್ತು. ಆ್ಯಂಡ್ ಕಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕ್ಯಾಪ್ಟನ್ ಆಗಿ ಸ್ವರ್ಗಕ್ಕೆ ನೇರವಾಗಿ ಎಂಟ್ರಿ ಬರ್ತೀನಿ ನಾನು. ಸೊ ಕ್ಯಾಪ್ಟನ್ ಆದಾಗ ಜವಾಬ್ದಾರಿಗಳಿತ್ತು, ಒಂದಷ್ಟು ಅದನ್ನು ಫಾಲೋ ಮಾಡಬೇಕಾಗಿತ್ತು. ಸೊ ಆಗ ಹೌದು ಕಾಣಿಸ್ಕೊಂಡಿದ್ದೆ. ಅದಾದ ನಂತರ ಕ್ಯಾಪ್ಟನ್ಸಿಯಿಂದ ಇಳಿದ ಮೇಲೆ ನಾನೊಬ್ಬ ಸಾಮಾನ್ಯ ಆಟಗಾರ, ಮನೇಲಿ ಎಲ್ಲರ ಜೊತೆ ನಾನು ನಾರ್ಮಲ್ ಆಟನ ಆಡಬೇಕಾಗಿತ್ತು, ಬೇರೊಬ್ಬರು ಕ್ಯಾಪ್ಟನ್ ಆಗಿರ್ತಿದ್ರು. ಅಲ್ಲಿ ನಾನು ನನ್ನ ಆಟನ ನಾನು ಆಡ್ತಾ ಇದ್ದೆ. ನಮ್ಗೆ ಏನು ಅನ್ಸೋದು ಅಂದರೆ ಅಲ್ಲಿ 24 ಗಂಟೆ ನಾವು ಒಟ್ಟಿಗೆ ಕಳೆಯೋದ್ರಿಂದ ನಾವು 24 ಗಂಟೆಯಲ್ಲಿ ನಾವು 24 ಗಂಟೆನೂ ಆಕ್ಟಿವ್ ಆಗಿ ಇರ್ತಿದ್ವಿ ಅಂತಲೇ ಅನ್ಸೋದು. ಬಟ್ ನಿಮಗೆ 60 ನಿಮಿಷ ಅಥವಾ 65 ನಿಮಿಷ ಎಪಿಸೋಡ್ ತೋರಿಸಿರ್ತಾ ಇದ್ರು. ಸೊ ಅದರಲ್ಲಿ ಯಾವುದನ್ನು ಪಿಕ್ ಮಾಡ್ತಾ ಇದ್ರು, ಯಾವುದನ್ನು ಚೂಸ್ ಮಾಡ್ತಾ ಇದ್ರು ಅನ್ನೋದು ನನಗೆ ಇವತ್ತರೆಗೂ ಗೊತ್ತಿಲ್ಲ. ಇನ್ನು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನೀವು ಏನು ಹೇಳ್ತೀರಾ, ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ? ಖಂಡಿತ ಅಲ್ಲ, ಸುಳ್ಳು ಸುಳ್ಳು ಸುಳ್ಳು. ಬಿಗ್ ಬಾಸಲ್ಲಿ ಪ್ರತಿಯೊಂದು ತುಂಬ ಜೆನ್ಯೂನ್ ಆಗಿ ನಡೆಯುತ್ತೆ. ಯಾವುದೂ ಸ್ಕ್ರಿಪ್ಟೆಡ್ ಅಲ್ಲ, ಯಾವುದೂ ನಮ್ಮನ್ನು ಕರೆಸ್ಬಿಟ್ಟು ಈ ಥರ ನೀವು ಮಾಡಬೇಕು ಅಂತ ಹೇಳೋವಂಥದ್ದು ಆಗಿರಲ್ಲ. ಅಲ್ಲಿ ಸಿಚುಯೇಷನ್ನೇ ಒಂದು ಮೂವಿ ಆಗಿರುತ್ತೆ. ಅಲ್ಲಿ ನೀವು ಸ್ಕ್ರಿಪ್ಟೆಡ್ ಅಂತ ನಮಗೆ ಅನಿಸಿದ್ದು ಯಾವಾಗ ಅಂದರೆ, ಮೋಕ್ಷಿತಾ ಅವ್ರ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ, ಗೌತಮಿ ಬರ್ತಾರೆ, ಅವ್ರು ಹೋಗಿ ನನ್ನ ವಿರುದ್ಧ ಆಡ್ಬಿಟ್ಟು ಕ್ಯಾಪ್ಟನ್ ಆಗಿಬಿಡ್ತಾರೆ. ಸೊ ಇದು ಯಾವುದೋ ಒಂದು ಸಿನಿಮಾದ ಒಂದು ಅದ್ಭುತವಾಗಿರೋ ಒಂದು ಲೈನ್ ಅಂತ ಅನ್ಸ್ಬಿಡುತ್ತೆ ನಿಮಗೆ. ನಮಗೆ ಅನ್ಸಿದ್ದುಂಟು, ಅಲ್ಲ ಗುರು ನಾವು ಬರೆದ್ರು ಈ ಥರ ಒಂದು ಲೈನ್ ಬರಲ್ವಲ್ಲ, ಆ ಥರ ಆಗೋಯ್ತಲ್ಲ ಸಿಚುಯೇಷನ್ ಅಂತ. ಸೊ ಆ ಥರ ತುಂಬ ಕ್ರಿಯೇಟ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಚೈತ್ರ ಸುಮ್ಮನಿಲ್ಲಾರ್ದೆ ಹನುಮಂತನ ಕೆಣಕ್ಬಿಟ್ಟು ಹೋಗ್ಬಿಟ್ಟು ಕಳಪೆ ತೊಗೊಂಡು ಜೈಲ್ಗೋದ್ಲು. ಅವನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಹೆಸರು. ಸುಮ್ಮನಿದ್ ಬಿಟ್ಟಿದ್ರೆ ಅವಳು ಜೈಲ್ಗೆ ಹೋಗ್ತಿರ್ಲಿಲ್ಲ. ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಲ್ಲಿ. ತುಂಬ ಒಂದು ಬ್ಯೂಟಿಫುಲ್ ರಿಟರ್ನ್ ಸಿನಿಮಾ ಥರ ಅನ್ಸುತ್ತೆ ನಿಮಗೆ, ಬಟ್ ಅಲ್ಲ, ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳ್ತೀರಾ? 200% ಇಲ್ಲ. ಓಕೆ. ಇನ್ನು ಸುದೀಪ್ ಸರ್ ವೀಕೆಂಡ್ಸಲ್ಲಿ ಬಂದಾಗ ಯಾರನ್ನಾದರೂ ಒಬ್ರನ್ನ ಹೆಸರು ತಗೊಂಡ್ರೆ ಅಥವಾ ಹೊಗಳಿದ್ರೆ ತುಂಬ ಖುಷಿ ಆಗತ್ತಂತೆ ಅಲ್ಲಿರೋಂಥ ಕಂಟೆಸ್ಟೆಂಟ್ಗೆ. ಅಂದರೆ ಏನೋ ಒಂಥರ ನಮಗೊಂದು ಪಟ್ಟನೆ ಸಿಕ್ದಂಗೆ ಒಂದು ಸಾಧನೆ ಮಾಡಿದ್ವೇನೋ ಅನ್ನೋಷ್ಟು ಖುಷಿ ಆಗತ್ತೆ ಅಂತಾರೆ. ಹೌದಾ? ಖಂಡಿತ ಹೌದು. ಯಾಕಂದರೆ ನಮ್ಮನ್ನ ಹೊಗಳೋರು ನಮ್ಮ ಅಪೋನೆಂಟ್ಸ್ ಆಗಿರಬಾರ್ದು. ಇವಾಗ ನಮ್ಮ ಅಕ್ಕಪಕ್ಕ ಇರೋರೆಲ್ಲ ನಮ್ಮ ಅಪೋನೆಂಟ್ಸೇ, ನಮ್ಮ ಕಾಂಪಿಟೇಟರ್ಸೇ. ಅವ್ರು ಹೊಗಳಿದ್ರೆ ಅದು ನಮಗೇನು ಅನ್ಸಲ್ಲ. ಬಟ್ ಅಲ್ಲಿ ನಿಂತ್ಕೊಂಡು ಒಬ್ರು ಜಡ್ಜ್ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ರು ದೊಡ್ಡ ವ್ಯಕ್ತಿ ನಿಂತ್ಕೊಂಡು ನೀನು ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಿದಾಗ, ನಾನು ಆ ವಾರ ಆಟ ಆಡಿರೋದು ತುಂಬ ಸರಿ ಇದೆ ಅಂತ ಒಂದು ಒಳಗಡೆನೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಫೀಲ್ ಬರುತ್ತೆ, ಒಂದು ಪ್ರೌಡ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸ್ಪೆಷಲಿ ಕಿಚನ್ ಚಪ್ಪಾಳೆ ಈ ಥರದ್ದೆಲ್ಲ ಸಿಕ್ಕಿದಾಗ ವಾಟ್ ಅ ಮೂಮೆಂಟ್ ಮ್ಯಾನ್ ಅನ್ಸುತ್ತೆ. ಈ ವಾರ ಸಕ್ಕದಾಗಿ ಆಡಿದ್ದೀನಿ, ಇದನ್ನು ಕಂಟಿನ್ಯೂ ಮಾಡಬೇಕು ಇನ್ನೂ ಅನ್ನೋ ಮೋಟಿವೇಶನ್ ಬರುತ್ತೆ. ಅದು ಅನ್ಸೋದು ತುಂಬ ಸಹಜ ಅದು. ಓಕೆ. ಇನ್ನು ನೀವು ಆಚೆ ಇದ್ದಾಗ ಆ್ಯಕ್ಚುಲಿ ಪಬ್ಲಿಕ್ ಫಿಗರ್ಸ್, ಜನಗಳ ಮಧ್ಯದಲ್ಲೇ ಇರ್ತೀರಾ. ಸೋಷಿಯಲ್ ಮೀಡಿಯಾ, ಗ್ಯಾಜೆಟ್ಸ್ಗಳು ಇದನ್ನೆಲ್ಲ ಬಿಟ್ಬಿಟ್ಟು ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು, ಅದೇ ಮುಖಗಳನ್ನೇ ನೋಡಬೇಕು. ಬೆಳಗ್ಗೆ ಆದರೆ ಅವ್ರ ಜೊತೆ ಜಗಳ ಆಡಬೇಕು ಮತ್ತು ಅವ್ರ ಜೊತೆ ಹೊಂದ್ಕೊಂಡು ಹೋಗಬೇಕು. ಸೊ ಹೇಗೆ ಅನಿಸುತ್ತೆ ಅದೊಂದು ಎನ್ವೈರ್ನ್ಮೆಂಟ್ ನಿಮಗೆ? ನನಗೆ ಅಲ್ಲೇ ಒಂದು ಸೋಷಿಯಲ್ ಮೀಡಿಯಾ ಕಾಣಿಸ್ತಿತ್ತು ಮೇಡಮ್. ಒಬ್ಬೊಬ್ಬರು ಒಂದೊಂದು ಪೇಜ್ ಥರ ಕಾಣಿಸ್ತಿದ್ರು ನನಗೆ. ಇಲ್ಲಿ ಏನು ಲೈಕ್ ಬರುತ್ತೆ, ಇಲ್ಲಿ ಯಾರು ಡಿಸ್ಲೈಕ್ ಮಾಡ್ತಾರೆ, ಇವ್ರ ಬಗ್ಗೆ ಇವ್ರು ಯಾರು ಕಮೆಂಟ್ ಮಾಡ್ತಾರೆ, ಮಜಾ ಇದೆಯಲ್ಲ ಈ ಪೇಜು, ಹಿಂಗೆ ನೋಡ್ತಾ ಇದ್ವಿ ನಾವು. ಫೋನ್ ಮರ್ತೋಗಿದ್ವಿ ಲಿಟ್ರಲಿ. ಒಬ್ಬೊಬ್ಬರು ಒಂದೊಂದು ಟ್ರಾಲ್ ಪೇಜಸ್ ಥರ ಕಾಣಿಸ್ತಾ ಇದ್ರು ನನಗೆ. ಸೊ ಎವ್ರಿ ಮೂಮೆಂಟು ನೀವಲ್ಲ ಎಂಜಾಯ್ ಮಾಡಿದ್ದೀರಾ? ಎಸ್ ಜೀವಿಸಿದ್ದೀನಿ ಅಲ್ವಾ? ಎಸ್. ಓಕೆ. ಆಮೇಲೆ ನೀವು ಆಚೆ ಬಂದಿದ್ದು ಸುದ್ದಿ ಕೇಳಿ ತುಂಬ ಜನಗಳಿಗೆ ಬೇಜಾರಾಗಿದೆ. ಯಾಕಂದರೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಆಚೆ ಬರ್ತೀರಾ ಅಂತ. ಅಟ್ಲೀಸ್ಟ್ ಎಂಡ್ ಮೂಮೆಂಟಲ್ಲಿ ಅಲ್ಲಿ ಸುದೀಪ್ ಸರ್ ಜೊತೆ ನೀವೊಬ್ಬರು ನಿಲ್ತೀರಾ ಅನ್ನೋ ಅಷ್ಟೊತ್ತರೂ ಇತ್ತು. ಬಟ್ ನೀವು ಇಷ್ಟು ಬೇಗ ಆಚೆ ಬಂದಿದ್ದು ಎಲ್ರಿಗೂ ಬೇಜಾರಾಗಿದೆ. ನೀವು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಸಡನ್ ಆ ಥರ ನ್ಯೂಸ್ ನಿಮಗೆ ಹೇಗೆ ಆಗಾಯ್ತಾ, ಹೇಗೆ ಆಶ್ಚರ್ಯ ಆಯಿತಾ, ಏನು ಅನ್ನಿಸ್ತು ನಿಮಗೆ? ನಾನು ಸ್ಪೆಷಲಿ ಈ ವಾರ ಬಾಟಮ್ 2ಗೆ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ತುಂಬ ಬೌನ್ಸ್ ಬ್ಯಾಕ್ ಆಗಾಡೋದಂಥ ವಾರ ಇದು. ಸಿಕ್ಕಾಬಟ್ಟೆ ಏನೋ ಸ್ಪಾರ್ಕಲ್ ಆಡೋದಂಥ ವಾರ. ಒಂದು ಟಾಸ್ಕ್ನೂ ಸೋತಿರಲ್ಲ ಈ ವಾರ. ಆಪೋನೆಂಟ್ ಟೀಮ್ ಒಂದು ಟಾಸ್ಕು ಗೆದ್ದಿರಲ್ಲ, ನಾವು ಒಂದು ಟಾಸ್ಕು ಬಿಟ್ಕೊಟ್ಟಿರಲ್ಲ. ಆ್ಯಂಡ್ ನಾಮಿನೇಷನಲ್ಲಿ ನಾನು ತುಂಬ ಒಳಗಡೆ ಇಟ್ಕೊಂಡಂಥ ವಿಷಯಗಳನ್ನ ಮಂಜಣ್ಣನಿಗೆ ನೇರವಾಗಿ ಕೊಟ್ಟಂಥ ವಾರ. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕಿಗೆ 2ನೇ ಸತಿ ಫೈನಲ್ 2ಅಲ್ಲಿ ನಿಂತಂಥ ವಾರ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಈ ವಾರ ಖಂಡಿತ ಹೋಗುವಂಥ ಪರ್ಫಾರ್ಮೆನ್ಸ್ ನಾನು ಕೊಟ್ಟಿಲ್ಲ, ಈ ವಾರ ಖಂಡಿತ ಇರ್ತೀನಿ ಅಂತ. ಬಟ್ ಯಾವಾಗ ಬಾಟಮ್ 2ಗೆ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು, ಅಲ್ಲಿ ಫುಲ್ ಬ್ಲ್ಯಾಂಕ್ ಔಟ್ ಆಯ್ತು ನನಗೆ. ನನಗೇನು ಥಾಟ್ಸ್ ಬರ್ತಿಲ್ಲ. ನಾನು ಸುಮ್ಮನೆ ಹಿಂಗೆ ಮಾನಿಟರ್ ನೋಡ್ತಾ ಇದ್ದೀನಿ, ಅಣ್ಣ ಏನು ಹೇಳ್ತಾರೆ ಅಂತ ಹಿಂಗೆ ತಲೆ ತೆಗಿಸ್ತಾ ಇದ್ದೀನಿ, ಏನೂ ಓಡ್ತಿಲ್ಲ ತಲೆಯಲ್ಲಿ, ಫುಲ್ ಬ್ಲ್ಯಾಂಕ್.
ಬಟ್ ಯಾವಾಗ ಭವ್ಯ ಸೇವು ಅಂತ ಹೇಳಿದ್ರೋ ಅಲ್ಲಿ ಒಂದು ಸೆಕೆಂಡ್ ಡೀಪ್ ಬ್ರೆತ್ ತೊಗೊಂಡೆ. ಓಕೆ, ಈ ಮನೆಯ ಋಣ ಇಷ್ಟೇ ಅನಿಸುತ್ತೆ, ಓಕೆ ಮುಂದಿನ ಜೀವನ ನೋಡ್ಕೊಳ್ಳೋಣ ಅಂದ್ಬಿಟ್ಟೆ ನಾನು ನೀವೆಲ್ಲರೂ ಕೂತ್ಕೊಳ್ಳಿ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಅಲ್ಲಿ ಮಾತಾಡಿ ಬಂದಿದ್ದು ನಾನು.